ಮುಂದೆ ಪ್ರಮೇಯ ಭಾಷಣ. ಅದಕ್ಕಾಗಿ SKSSF ಕರ್ನಾಟಕ ರಾಜ್ಯಾಧ್ಯಕ್ಷರಾದಂತಹ ಬಹುಮಾನ್ಯ ಅನೀಸ್ ಕೌಸರಿ ಉಸ್ತಾದ್ರವರನ್ನ ಆಹ್ವಾನಿಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. اللهم صل وسلم على رسولك سيدنا محمد وعلى آل سيدنا ومولانا محمد. أعوذ بالله من الشيطان الرجيم. بسم الله الرحمن الرحيم. إن الله لا يغير ما بقوم حتى يغيروا ما بأنفسهم. قال الله عز وجل. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಸಾದಾತುಗಳೇ, ಗೌರವಾನ್ವಿತ ಉಲಮಾಗಳೇ, ಗೌರವಿಸಲ್ಪಡಬೇಕಾದ ಆಧರಿಸಲ್ಪಡಬೇಕಾದಂತಹ ಗೌರವಾನ್ವಿತ ಉಮರಾಗಳೇ, ನನ್ನ ಮುಂದಿರುವಂತಹ ಅದೆಷ್ಟೋ ಸಮಸ್ತಕ್ಕಾಗಿ ದುಡಿದ ನಮ್ಮ ಈ ಪ್ರದೇಶದಲ್ಲಿ ಸಮಸ್ತವನ್ನು ಕಟ್ಟಿ ಬೆಳೆಸಿದಂತಹ ಉಲಮಾಗಳು ಎದುರಿನಲ್ಲಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಮೊಹಲ್ಲಾದ ಗೌರವಾನ್ವಿತ ಪದಾಧಿಕಾರಿಗಳಿರಬಹುದು, ಆಯಾ ಕಠಿಣ ಸಂಘಟನೆಗಳ ಕಾರ್ಯಕರ್ತರು ಪದಾಧಿಕಾರಿಗಳಿರಬಹುದು, ಶಾಖೆಯ ಪದಾಧಿಕಾರಿಗಳಿರಬಹುದು, ಕ್ಲಸ್ಟರ್ ಝೋನ್ ಎಲ್ಲವನ್ನೂ ಕೂಡ ನಿಮ್ಮೆಲ್ಲರನ್ನು ಆಧರಿಸಲ್ಪಡಬೇಕಾದ ಗೌರವಿಸಲ್ಪಡಬೇಕಾದ ಎಲ್ಲ ವ್ಯಕ್ತಿಗಳನ್ನು ಕೂಡ ಗುರುತಿಸ್ತಾ ಗೌರವಿಸ್ತಾ ಈ ಪ್ರದೇಶದಲ್ಲಿ, ಈ ಜಿಲ್ಲೆಯಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಸ್ತವನ್ನು SKSF ಅನ್ನು ಕಟ್ಟಿ ಬೆಳೆಸಲಿಕ್ಕೆ ಸುದೀರ್ಘವಾದಂತಹ ಈ ಕಾಲದಲ್ಲಿ SKSF ಕೇರಳದಲ್ಲಿ ಯಾವಾಗ ರೂಪೀಕರಿಸಲ್ಪಟ್ಟಿತೋ ಅಂದೇ SKSF ನಮ್ಮ ಪುತ್ತೂರಿನಲ್ಲಿಯೂ ಕೂಡ ರೂಪೀಕರಿಸಲ್ಪಟ್ಟಿದೆ. ಆ ದಿನ ಅಂತೇಳಿ ಅಲ್ಲ, ಅದೇ ಕಾಲದಲ್ಲಿ ಇಲ್ಲಿಯೂ ಕೂಡ SKSF ರೂಪೀಕರಿಸಲ್ಪಟ್ಟಿದೆ. ಅಂದಿನಿಂದ ಇಂದಿನವರೆಗೆ ಈ ಜಿಲ್ಲೆಯಾದ್ಯಂತ ನಮ್ಮ SKSF ಅನ್ನು ಸಮಸ್ತವನ್ನು ಕಟ್ಟಿ ಬೆಳೆಸಲಿಕ್ಕೆ ಹಲವಾರು ವ್ಯಕ್ತಿಗಳು ತ್ಯಾಗ ವಹಿಸಿದವರಿದ್ದಾರೆ. ಅವರೆಲ್ಲರನ್ನೂ ಕೂಡ ಇವತ್ತು ಸ್ಮರಿಸ್ತಾ ನಮ್ಮೊಂದಿಗಿರುವವರಿಗೆ ಅಲ್ಲಾಹು ದೀರ್ಘಾಯುಸ್ಸು ಆಫಿಯತ್ತು ನೀಡಲಿ, ಅವರಿಂದ ಮರಣ ಹೊಂದಿದವರಿಗೆ ಅಲ್ಲಾಹು ಮಗಫಿರತ್ ಮರಹಮತ್ ನೀಡಲಿ ಅಂತೇಳಿ ಪ್ರಾರ್ಥಿಸ್ತಾ, SKSSF ಕೇಂದ್ರೀಯ ಸಮಿತಿ ಸಮಸ್ತ ಕೇರಳ ಜಮಯಿಯತುಲ್ ಉಲಮಾ ಇದರ ನಿರ್ದೇಶನದಂತೆ ಅಸ್ತಿತ್ವ, ಹಕ್ಕು, ಯುವ ಜನಾಂಗ ಮರಳಿ ಪಡೆಯುತ್ತಿದೆ ಎನ್ನುವಂತಹ ಈ ಧ್ಯೇಯವಾಕ್ಯದೊಂದಿಗೆ ಈ ಸುದೀರ್ಘವಾದಂತಹ ಅವಧಿಯಲ್ಲಿ ಡಿಸೆಂಬರ್ 6ನೇ ತಾರೀಕಿನಂದು ಆರಂಭಿಸಿದಂತಹ ಅಭಿಯಾನ ಜನವರಿ 26ನೇ ತಾರೀಕಿನಂದು ಕೊನೆಗೊಳ್ಳಿಕ್ಕಿದೆ. ಇದರ ಅಧೀನದಲ್ಲಿ ಹಲವಾರು ಪ್ರಭಾಷಣಗಳು, ಹಲವಾರು ಸೆಮಿನಾರ್ಗಳು, ಅದೇ ರೀತಿ ಸೌಹಾರ್ದ ಸಂಜೆಗಳು, ಈ ರೀತಿಯ ಮುನ್ನಡೆ ಯಾತ್ರೆ ಕಾರ್ಯಕ್ರಮಗಳೆಲ್ಲವನ್ನೂ ಕೂಡ SKSF ನಡೆಸ್ತಾ ಇದೆ. ಏನೋ ಭಾವಿಸಿಕೊಳ್ಬೇಡಿ, ಇದೊಂದು ಇಂದು ನಿನ್ನೆಯ ಮುಂಜಾನೆಯಲ್ಲಿ ಯಾರದೋ ತಲೆಯಲ್ಲಿ ಉದಿಸಿದಂತಹ ಒಂದಿಷ್ಟು ಚಿಂತನೆಗಳು ಮಾತ್ರ ಅಂತೇಳಿ ನೀವು ಭಾವಿಸಿಕೊಳ್ಬೇಡಿ. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಸ್ಥಾಪಿತವಾದಂತಹ ಸಮಸ್ತ ಕೇರಳ ಜಮಯಿಯತುಲ್ ಉಲಮಾ ಹಲವಾರು ವರ್ಷಗಳ ಹಿಂದೆಯೇ ಸಮಸ್ತ ಕೇರಳ ಜಮಯಿಯತುಲ್ ಉಲಮಾದ ಸ್ಥಾಪಿತ ಗುರಿಗಳಲ್ಲಿ ಇವತ್ತು ನಡೆಸುತ್ತಿರುವಂತಹ ಈ ಮುನ್ನಡೆ ಯಾತ್ರೆಯ ಉದ್ದೇಶವೂ ಕೂಡ ಪ್ರಸ್ತಾಪಿಸಲ್ಪಟ್ಟಿದೆ ಅಂತ ಹೇಳಿದರೆ ಇದೊಂದು ಇಲಾಹಿಯಾದ ಪ್ರಸ್ಥಾನ ಸಂಘಟನೆ ಎನ್ನುವುದಕ್ಕೆ ಇನ್ನೊಂದು ಉದಾಹರಣೆಗಳ ಅಗತ್ಯವಿಲ್ಲ. SKSSF ಬಾಬರಿ ಮಸೀದಿ ಧ್ವಂಸಗೈಯಲ್ಪಟ್ಟಂತಹ ಸಂದರ್ಭದಲ್ಲಿಯೂ ಕೂಡ, ನಿರಾಶೆ ಹರಡಲ್ಪಟ್ಟಂತಹ ಸಂದರ್ಭದಲ್ಲಿಯೂ ಕೂಡ SKSSF ಹೇಳಿದ್ದು ISIS ಬೇಡ, IAS ಬೇಕು ಎಂದಾಗಿತ್ತು. ಇವತ್ತು ಅದೇ ಧ್ವಂಸಗೈಯಲ್ಪಟ್ಟಂತಹ ಬಾಬರಿ ಮಸೀದಿಯ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಿಸಲ್ಪಡುವಂತಹ ಸಂದರ್ಭದಲ್ಲಿಯೂ ಕೂಡ ಪ್ರಕ್ಷುಬ್ಧವಾದಂತಹ ದೇಶದಾದ್ಯಂತ ಒಂದು ಕೋಮು ರಾಜಕೀಯ ಅಸ್ಥಿರತೆ, ಬೇಕಾದನ್ನು ಬೇಕಾದ ರೀತಿಯಲ್ಲಿ ಖರೀದಿಸಿಕೊಳ್ಳುವುದು, ಜಾತ್ಯತೀತ ಮೌಲ್ಯಗಳಿಗೆ ಬೆಲೆ ಇಲ್ಲ, ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ, ಒಂದು ರೀತಿಯ ಅಸ್ಥಿರತೆ ಇಡೀ ದೇಶವನ್ನು ಕಾಡುತ್ತಿರುವಾಗ ಅದರಲ್ಲಿ ಅತಿ ಹೆಚ್ಚು ಬಲಿಪಶುವಾಗುವಂಥದ್ದು ಈ ದೇಶದ ಅಲ್ಪಸಂಖ್ಯಾತ ಸಮುದಾಯ, ವಿಶೇಷವಾಗಿ ಮುಸ್ಲಿಂ ಸಮುದಾಯ. ನಮ್ಮನ್ನು ಪರಕೀಯರನ್ನಾಗಿಸಲಿಕ್ಕೆ ಎಲ್ಲಿಯೋ ಕಡಲು ದಾಟಿ ಬಂದವರು, ಇಲ್ಲಿ ನೆಲೆಸಿರುವಂಥವರು, ಇಲ್ಲಿಂದೆಲ್ಲಿಗೋ ಹೋಗಬೇಕಾದವರು ಎನ್ನುವ ರೀತಿಯ ಮಾಧ್ಯಮಗಳ ಪ್ರಚಾರ, ಕೋಮುವಾದ ವಿಜೃಂಭಿಸುವ ಈ ಸಂದರ್ಭದಲ್ಲಿ ನಮ್ಮ ಯುವಕರಿಗೇನೋ, ನಮ್ಮ ನವತಲೆಮಾರಿಗೇನೋ ಒಂದೊಂದು ಸಂದರ್ಭದಲ್ಲಿ ಅನಿಸಿರಬಹುದು, ನಾವು ಕೂಡ ಪಾಕಿಸ್ತಾನಕ್ಕೆ ಹೋಗಬೇಕಾದವರ, ಎಲ್ಲಿಯಾದರೂ ಅನಿಸಿರಲೂಬಹುದು, ನಿರಾಶೆ ಕಾಡ್ತಿರಬಹುದು. ಯಾವತ್ತಿಗೂ ಕೂಡ ಈ ಮುಸ್ಲಿಂ ಸಮುದಾಯ ನಿರಾಶರಾಗಬೇಕಾದವರಲ್ಲ, ನಿರೀಕ್ಷೆ ಇಟ್ಟುಕೊಂಡು ಈ ದೇಶ ಕಟ್ಟಬೇಕಾದವರು ಎನ್ನುವಂತಹ ಉದ್ದೇಶವನ್ನು ಮುಂದಿರಿಸಿಕೊಂಡು ಈ ಯಾತ್ರೆ ನಮ್ಮೆಡೆಗೆ ಸಾಗ್ತಾ ಇದೆ. ನಿರಾಶೆ ಒಂದು ಸಮುದಾಯವನ್ನು ಆವರಿಸಿದ್ರೆ ಅದರ ಪ್ರತಿಫಲನ, ಅದರ ಅಂತಿಮ ಘಟ್ಟ ಯಾವುದಕ್ಕೆ ತಲುಪ್ತದೆ ಎನ್ನುವುದಕ್ಕೆ ಅಫ್ಘಾನಿಸ್ತಾನ ನಮ್ಮ ಮುಂದೆ ಉದಾಹರಣೆಯಾಗಿದೆ.
ಇರಾಕ್ ನಮ್ಮ ಮುಂದೆ ಉದಾಹರಣೆಯಾಗಿ ಇದೆ, ಸಿರಿಯಾ ನಮ್ಮ ಮುಂದೆ ಉದಾಹರಣೆಯಾಗಿ ಇದೆ. ಕಾಶ್ಮೀರ ಯಾಕೆ ನಮ್ಮ ಭಾರತ ದೇಶದ ಕಾಶ್ಮೀರವೇ ಅದಕ್ಕೊಂದು ಉದಾಹರಣೆಯಾಗಿ ನಮ್ಮ ಕಣ್ಣ ಮುಂದಿದೆ. ಆದುದರಿಂದಲೇ ಈ ಉಮ್ಮತ್ತಿಗೆ ಧೈರ್ಯವನ್ನು ಕೊಡಲಿಕ್ಕೆ, ಈ ಉಮ್ಮತ್ತನ್ನು ದೇಶ ಕಟ್ಟುವ ಕಾಯಕದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಧೈರ್ಯ ಕೊಡಲಿಕ್ಕೆ ಬೇಕಾಗಿ ಪಾಣಕ್ಕಾಡಿನ ಸೈಯದ್ ತರವಾಡಿನ ಕುಡಿ ಹಮೀದ್ ಅಲಿ ಶಿಹಾಬ್ ತಂಗಳರ ನೇತೃತ್ವದಲ್ಲಿ ಈ ಜಾಥಾ ನಮ್ಮೆಡೆಗೆ ಸಾಗ್ತಾ ಇದೆ. ಭಾವಿಸಿಕೊಳ್ಬೇಡಿ ಪ್ರೀತಿಯ ಯುವಕರೇ, ಈ ದೇಶವೇನೋ ಕೋಮುವಾದದ ಅಲೆಯಲ್ಲಿ ಕೊಚ್ಚಿ ಹೋಗಿದೆ ಅಂತೇಳಿ ಭಾವಿಸಿಕೊಳ್ಬೇಡಿ. 2009ರಲ್ಲಿ ಚುನಾವಣೆ ನಡೆದಿತ್ತು, ಲೋಕಸಭೆಯ ಚುನಾವಣೆ. ನಾವು ಕಂಡಿದ್ದೇವೆ ಮಾಧ್ಯಮಗಳು, ಈ ದೇಶದ ಕೆಲವೊಂದು ರಾಷ್ಟ್ರೀಯ ಸಮಾಜದ ಮೇನ್ ಸ್ಟ್ರೀಮ್ ಅಲ್ಲಿ ನಿಲ್ಲುವಂತಹ ಮಾಧ್ಯಮಗಳು ಯಾವ ರೀತಿಯ ಪ್ರಚಾರವನ್ನು ಮಾಡಿತು ಅಂತೇಳಿ, ಕೆಲವೊಂದು ತಾತ್ಕಾಲಿಕ ಇಶ್ಯೂಗಳು ಯಾವ ರೀತಿಯಲ್ಲಿ ದೇಶದಲ್ಲಿ ಪ್ರತಿಬಿಂಬಿಸಲ್ಪಟ್ಟಿತು ಎನ್ನುವುದನ್ನು ಕೂಡ ನಾವು ನೋಡಿದ್ದೇವೆ. ಎಲ್ಲಾ ರೀತಿಯ ಪ್ರಚಾರಗಳನ್ನು ನಡೆಸಿ, ಎಲ್ಲಾ ರೀತಿಯ ಕುಟಿಲ ತಂತ್ರಗಳನ್ನು ಉಪಯೋಗಿಸಿ, ಎಲ್ಲ ಷಡ್ಯಂತ್ರಗಳನ್ನು ನಡೆಸಿಯೂ ಕೂಡ ಈ ದೇಶದ 37% ಜನರು ಮಾತ್ರ ಇವತ್ತು ಅಧಿಕಾರ ನಡೆಸುತ್ತಿರುವಂತಹ ಕೋಮು ಹಿತಾಸಕ್ತಿಯ ಅಧೀನಕ್ಕೆ ಒಳಪಟ್ಟುಕೊಂಡು ಅಧಿಕಾರ ನಡೆಸುವಂತಹ ಸರ್ಕಾರಕ್ಕೆ ಓಟು ಚಲಾಯಿಸಿದ್ದಾರೆ. ಅವರೆಲ್ಲರೂ ಕೂಡ ಆ ಫ್ಯಾಸಿಸ್ಟ್ ಚಿಂತನೆಯನ್ನೇ ಇಟ್ಟುಕೊಂಡು ಓಟು ಚಲಾಯಿಸಿದ್ದಾರೆ ಅಂತೇಳಿ ಭಾವಿಸಿಕೊಳ್ಬೇಡಿ. ಕೆಲವೊಂದು ಪ್ರತಿಪಕ್ಷಗಳ ಬಲಹೀನತೆ ಆಗಿರಬಹುದು, ರಾಷ್ಟ್ರೀಯ ಮಟ್ಟದಲ್ಲಿ ಜಾತ್ಯತೀತತೆಯ ಮೌಲ್ಯವನ್ನು ಎತ್ತಿ ಹಿಡಿಯಬೇಕಾದಂತಹ ಪ್ರಮುಖ ರಾಷ್ಟ್ರೀಯ ಪಕ್ಷಗಳ ನಾಯಕತ್ವದ ಕೊರತೆಯಿಂದ ಆಗಿರಬಹುದು. ಏನೇ ಇದ್ರೂ ಕೂಡ ಈ ದೇಶದ 63% ಜನ ಅಥವಾ ಒಂದು 65% ಜನರು ಕೂಡ ಇವತ್ತಿಗೂ ಕೂಡ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರಿಸಿಕೊಂಡಿದ್ದಾರೆ. ಜುನೈದನನ್ನು ಕೊಲೆಗೈಯಲ್ಪಟ್ಟಂತಹ ಸಂದರ್ಭದಲ್ಲಿ, ಅಖ್ಲಾಕನನ್ನು ಕೊಲೆಗೈಯಲ್ಪಟ್ಟಂತಹ ಸಂದರ್ಭದಲ್ಲಿ ಈ ದೆಹಲಿಯಲ್ಲಿ, ಈ ಭಾರತದ ಬೀದಿಗಳಲ್ಲಿ ನಾಟ್ ಇನ್ ಮೈ ನೇಮ್ ಎನ್ನುವಂತಹ ಅಭಿಯಾನವನ್ನು ಹಮ್ಮಿಕೊಂಡು, ಯಾಕೆ NRC CAA ಬಂದಂತಹ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ, ಇಲ್ಲಿ ಮುಸಲ್ಮಾನರು ಮಾತ್ರ ಸಿಡಿದದ್ದಲ್ಲ, ಮುಸಲ್ಮಾನರು ಮಾತ್ರ ಬೀದಿಗಿಳಿದದ್ದಲ್ಲ, ನಮ್ಮೊಂದಿಗೆ ಸರ್ವಧರ್ಮೀಯ ಸಹೋದರರು ಕೂಡ ಲಾಠಿಯೇಟು ತಿನ್ಲಿಕ್ಕೆ, ಚಾಟಿಯೇಟು ತಿನ್ಲಿಕ್ಕೆ, ಜೈಲು ಪಾಲಾಗ್ಲಿಕ್ಕೆ, ನಮ್ಮೊಂದಿಗೆ ವೇದಿಕೆ ಹಂಚಿಕೊಂಡು ಧೈರ್ಯ ಕೊಡ್ಲಿಕ್ಕೆ, ಆ ಕುಟಿಲ ತಂತ್ರಗಳ NRC CAA ವಿರುದ್ಧ ಶಬ್ದವೆತ್ತಲಿಕ್ಕೆ, ಅದೊಂದು ದೇಶದಾದ್ಯಂತ ಸರ್ವಧರ್ಮೀಯರ ಆಂದೋಲನವಾಯಿತು ಎನ್ನುವುದೇ ಇಲ್ಲಿನ ಶಕ್ತಿಗಳಿಗೆ ಹಿಂದೇಟು ಹಾಕಲಿಕ್ಕೆ ಕಾರಣವಾದದ್ದು. ಅದರ ವಿರುದ್ಧ ನಿರಂತರವಾದಂತಹ ಹೋರಾಟ ಇನ್ನೂ ಅಗತ್ಯವಿದೆ. ಅದರ ಮುಂಚೂಣಿಯಲ್ಲಿ ಇನ್ಶಾ ಅಲ್ಲಾ SKSSF ಸದಾ ನಿಲ್ಲಿಕ್ಕಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತೆಗೆದುಕೊಳ್ಳೋಣ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾನು ಸಣ್ಣಂದಿನಿಂದಲೇ ಕೇಳ್ತಿದ್ದೇನೆ, ನೀವು ಕೇಳ್ತಿರಬಹುದು. ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕೋಮುವಾದದ ಪ್ರಯೋಗಶಾಲೆ, ಇದು ಕೋಮುವಾದದ ಪ್ರಯೋಗಶಾಲೆ, ಇದು ಗುಜರಾತ್, ಇದು ಸೂರತ್, ಹೀಗೆ 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 ಪ್ರಚಾರಗಳು ನಡೆಯುತ್ತಲೇ ಇದೆ. ಒಂದು ಹೇಳ, ಇಷ್ಟು ವರ್ಷಗಳ ಕಾಲ ಕೋಮುವಾದಿ ಅಜೆಂಡವನ್ನಿಟ್ಟುಕೊಂಡು ರಾಜಕೀಯ ನಡೆಸುವವರು ಈ ಜಿಲ್ಲೆಯನ್ನು ಕೋಮುವಾದದ ಪ್ರಯೋಗಶಾಲೆಯನ್ನಾಗಿ ಮಾಡಲಿಕ್ಕೆ ಸತತ ಪ್ರಯತ್ನ ನಡೆಸಿಯೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತಿಗೂ ಕೂಡ ಕೋಮು ಸೌಹಾರ್ದತೆಯ ಬೀಡಾಗಿದ್ರೆ SKSSF ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೇಳೋದು ಇದು ಕೋಮುವಾದದ ಪ್ರಯೋಗಶಾಲೆಯಲ್ಲ. ಇವತ್ತಿಗೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆ ಇದು ಕೋಮು ಸೌಹಾರ್ದತೆಯ ಪ್ರಯೋಗಶಾಲೆಯಾಗಿದೆ. SKSSF ಇರುವ ತನಕ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೋಮು ಸೌಹಾರ್ದತೆಯ ಪ್ರಯೋಗಶಾಲೆಯನ್ನಾಗಿ ಉಳಿಸಲಿಕ್ಕೆ, ಅದರ ಕಾವಲು ಭಟರಾಗಿ SKSSFನ ಈ ಕಾರ್ಯಕರ್ತರನ್ನು ನಿಲ್ಲಿಸಲಿಕ್ಕೆ SKSSF ಮುಂದುವರಿಯಲಿಕ್ಕಿದೆ. ಅದಕ್ಕಾಗಿಯೇ ನಾವು ಮಾನವ ಸರಪಳಿಯನ್ನು ಹಮ್ಮಿಕೊಳ್ತೇವೆ, ಅದಕ್ಕಾಗಿಯೇ ನಾವು ಫ್ರೀಡಮ್ ಸ್ಕ್ವೇರ್ ಅನ್ನು ಹಮ್ಮಿಕೊಳ್ತೇವೆ. ಪ್ರತಿ ಶಾಖೆಯಲ್ಲಿಯೂ ನಿಂತುಕೊಂಡು ಈ ದೇಶವನ್ನು ಕಟ್ಟುವ, ಸಂವಿಧಾನವನ್ನು ಕಟ್ಟುವ, ಪರಸ್ಪರ ಕೈ ಜೋಡಿಸಿಕೊಂಡು ಬೆಳೆಯೋಣ, ಪರಸ್ಪರ ಸೌಹಾರ್ದತೆಯಿಂದ ಬೆಳೆಯೋಣ. ಅದು ಈ ದೇಶದ, ಈ ಸಮುದಾಯದ ಉನ್ನತಿಗೆ ಅವಶ್ಯಕ ಎನ್ನುವಂತಹ ಸಂದೇಶವನ್ನು ನಾವು ನೀಡ್ತಲೇ ಇದ್ದೇವೆ. ಈ ಮುನ್ನಡೆ ಯಾತ್ರೆಯ ಒಂದು ದೇಶವಿದೆ. ನವ ತಲೆಮಾರಿಗೆ ಈ ದೇಶದ ಕೋಮು ಸೌಹಾರ್ದತೆಯ ಪರಂಪರೆಯನ್ನು ಪರಿಚಯಿಸುವುದು. ಕೆಲವೊಮ್ಮೆ ನಮ್ಮ ಯುವಕರು ಭಾವಿಸಿಕೊಳ್ಳಬಹುದು, ಏನೋ ಕೋಮುವಾದ ಈ ದೇಶದಲ್ಲಿ ಅಂದಿನಿಂದ ಇಂದಿನ ತನಕ ಹೀಗೆ ಇದೆ ಅಂತೇಳಿ ಭಾವಿಸಿಕೊಳ್ಳಬಹುದು. ಕೆಲವೊಮ್ಮೆ ಈ ದೇಶದಲ್ಲಿ ಏನು ಕೋಮು ಸೌಹಾರ್ದತೆಯನ್ನು ನಮ್ಮ ಕಳೆದು ಹೋದವರು ನಡೆಸಿಲ್ಲ ಅಂತೇಳಿ ಭಾವಿಸಿಕೊಳ್ಳಬಹುದು. 1920 ಆಗಸ್ಟ್ 19ನೇ ತಾರೀಕಿನಂದು ನೀವು ಭಾರತದ, ಯಾಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಚರಿತ್ರೆಯನ್ನೊಮ್ಮೆ ಗೂಗಲ್ ಮಾಡಿ ನೋಡಿದ್ರೂ ನಿಮಗೆ ಸಿಗಬಹುದು, ಅಥವಾ ನೀವು ಇತಿಹಾಸವನ್ನು ತೆರೆದು ನೋಡಿದ್ರೂ ಕೂಡ ಸಿಗಬಹುದು. ನಮ್ಮ ಮಂಗಳೂರಿನ ನಗರ ಪಾಲಿಕೆಯ ಹೊರತುಪಡಿಸಿದ
ಬರೆಸಿದಂತಹ ಪುಸ್ತಕದಲ್ಲಿ, ಮಂಗಳೂರಿನ ಇತಿಹಾಸ ಪುಸ್ತಕದಲ್ಲಿ ಅದು ಉಲ್ಲೇಖಿಸಲ್ಪಟ್ಟಿದೆ. ಗಾಂಧೀಜಿ ಈ ದಕ್ಷಿಣ ಕನ್ನಡಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭ, ಶೌಕತ್ ಅಲಿ ಅವರೊಂದಿಗೆ ಖಿಲಾಫತ್ ಚಳವಳಿಯ ಭಾಗವಾಗಿ ನಮ್ಮ ಮಂಗಳೂರಿಗೆ ಗಾಂಧೀಜಿಯವರು ಭೇಟಿ ಕೊಟ್ಟಿದ್ದರು. ಮಂಗಳೂರಿನ ರೈಲ್ವೆ ನಿಲ್ದಾಣದಿಂದ ಬಂದರ್ವರೆಗೆ 2 ರಸ್ತೆಯ ಈ ಕೆಳಗಳಲ್ಲಿಯೂ ಕೂಡ ಹಿಂದೂ ಮುಸಲ್ಮಾನರು ಪರಸ್ಪರ ಕೈ ಜೋಡಿಸಿಕೊಂಡು ಗಾಂಧೀಜಿಗೆ ಮತ್ತು ಶೌಕತ್ ಅಲಿಗೆ ಜೈಕಾರವನ್ನು ಕೂಗಿದ್ರು. ಇತಿಹಾಸ ಹೇಳ್ತದೆ, ಅವತ್ತು ಗಾಂಧೀಜಿಯವರು ಇಂತಹ ಒಂದು ಸಮಯದಲ್ಲಿ ವೇದಿಕೆಯನ್ನು ಹತ್ತಾರೆ. ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಆ ಸಂದರ್ಭದಲ್ಲಾಗಿದೆ ಮಗರಿಬ್ನ ಅಜಾನ್ ಕೇಳಲ್ಪಡುವುದು. ಇತಿಹಾಸದಲ್ಲಿ ದಾಖಲಿಸಲ್ಪಟ್ಟಿದೆ, ಥೌಸಂಡ್ಸ್ ಆಫ್ ಮುಸ್ಲಿಮ್ಸ್ who had attended the meeting gathered together and offered prayer. The meeting was resumed only after the prayer. ಅಲ್ಲಿದ್ದಂತಹ ಸಾವಿರಾರು ಮುಸಲ್ಮಾನರು ಅಜಾನ್ ಕೇಳಿದಂತಹ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿದ್ರು. ಅಲ್ಲಿಯೇ ಮೈದಾನದ ಒಂದು ಭಾಗದಲ್ಲಿ ಎಲ್ಲರೂ ಮುಸಲ್ಮಾನರು ಸೇರಿಕೊಂಡು ನಮಾಜ್ ನಿರ್ವಹಿಸಿದ್ರು. ಅನಂತರವಾಗಿತ್ತು ಗಾಂಧೀಜಿಯವರು ಮಾತನ್ನು ಆರಂಭಿಸುವುದು. ಗಾಂಧೀಜಿಯವರ ಮಾತಿನ ಆರಂಭ ಹೇಗಾಗಿತ್ತು? ಟು ಮೀ ಅಂಡ್ ಟು ಮೈ ಬ್ರದರ್ ಶೌಕತ್ ಅಲಿ, ಟು ಮೈ ಬ್ರದರ್ ಶೌಕತ್ ಅಲಿ, ನನ್ನ ಸಹೋದರ ಶೌಕತ್ ಅಲಿಗೆ ಮತ್ತು ನನಗೆ ಇದೊಂದು ಅದ್ಭುತವಾದ ಸ್ವೀಕಾರ. ಈ ರೀತಿಯಲ್ಲಾಗಿತ್ತು ಶೌಕತ್ ಗಾಂಧೀಜಿಯವರ ಭಾಷಣದ ಆರಂಭ. ಆ ಗಾಂಧೀಜಿಯ ಭಾಷಣದ ಟೆಕ್ಸ್ಟ್ ಇವತ್ತಿಗೂ ಕೂಡ ಗೂಗಲ್ನಲ್ಲಿ ಲಭ್ಯವಿದೆ. ಈ ದಕ್ಷಿಣ ಕರ್ನಾಟಕದ, ಈ ದಕ್ಷಿಣ ಕನ್ನಡದ ಕೋಮು ಸೌಹಾರ್ದತೆಯನ್ನು ಯಾವ ರೀತಿ ಗಾಂಧೀಜಿ ವರ್ಣಿಸಿದ್ರು, ಉತ್ತರ ಭಾರತದ ಕೋಮು ಗಲಭೆಗಳನ್ನು ಗಾಂಧೀಜಿಯವರು ಯಾವ ರೀತಿಯಲ್ಲಿ ಉಲ್ಲೇಖಿಸಿದ್ರು. ಯಾಕೆ ಟಿಪ್ಪು ಸುಲ್ತಾನ್ ಕರ್ನಾಟಕದ ಪ್ರತೀಕ, ದಕ್ಷಿಣ ಭಾರತದ ಪ್ರತೀಕ ಟಿಪ್ಪು ಸುಲ್ತಾನ್. ಈ ಟಿಪ್ಪು ಸುಲ್ತಾನ್ ರವರನ್ನು ಇವತ್ತು ಕೆಲವರು ಮತಾಂಧತೆ ತುಂಬಿಕೊಂಡಂತಹ ಇತಿಹಾಸ ತಜ್ಞರು ಅಂತ ಹೇಳಲಿಕ್ಕೆ ಯಾವುದೇ ಅರ್ಹತೆ ಇಲ್ಲದ, ಇತಿಹಾಸಕ್ಕೆ ಅತ್ಯಾಚಾರ ಮಾಡುವವರು ಟಿಪ್ಪು ಸುಲ್ತಾನ್ ರವರನ್ನು ಮತಾಂಧ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಟಿಪ್ಪು ಸುಲ್ತಾನ್ ಕೋಮು ಸೌಹಾರ್ದತೆಯ ಪ್ರತೀಕವಾಗಿರಲಿಲ್ಲ, ದೊಡ್ಡ ಪ್ರತೀಕವಾಗಿರಲಿಲ್ವಾ? ದೊಡ್ಡ ಧಾರ್ಮಿಕ ನಿಷ್ಠೆ ಇರುವಂತಹ, ಧಾರ್ಮಿಕತೆಯಲ್ಲಿ ಆಳವಾದಂತಹ ನಂಬಿಕೆ ಇರಿಸಿದಂತಹ ಟಿಪ್ಪು ಸುಲ್ತಾನ್ ಈ ಕರ್ನಾಟಕ ರಾಜ್ಯದಲ್ಲಿ ರಂಗನಾಥ ದೇವಸ್ಥಾನಕ್ಕೆ, ಶ್ರೀ ಶಂಕರಾಚಾರ್ಯ ಮಠಕ್ಕೆ ದಾಳಿಯಾದಂತಹ ಸಂದರ್ಭದಲ್ಲಿ 30ರಷ್ಟು ಪತ್ರಗಳು ವಿನಿಮಯಗೊಳ್ಳಲ್ಪಟ್ಟಿದೆ. ಅದು ಅಚ್ಚ ಕನ್ನಡದಲ್ಲಿ ಲಭ್ಯವಿದೆ, ಅಂದಿನ ಕಾಲದ ಕನ್ನಡದಲ್ಲಿ ಲಭ್ಯವಿದೆ. ಆ ಒಂದು ಪತ್ರಿಕೆಯಲ್ಲಿ, ಆ ಒಂದು ಪತ್ರದಲ್ಲಿ ಹೇಳಲ್ಪಡುತ್ತದೆ, ಅಸಫ್ ಅಲಿಯನ್ನು ಕಳುಹಿಸಿಕೊಂಡು 260 ರಹಸ್ತಿಸನ್ನು ಕೊಟ್ಟುಕೊಂಡು ಇಷ್ಟರ ತನಕ ಶ್ರೀ ಶಂಕರಾಚಾರ್ಯರ ಮಠದಲ್ಲಿ ಯಾವ ರೀತಿ ಪೂಜಾ ಕರ್ಮಗಳು ನಡೆಯುತ್ತಿತ್ತೋ ಅದೇ ರೀತಿಯಲ್ಲಿ ಮುಂದುವರಿಯಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ನೀನು ಮಾಡಿಕೊಡಬೇಕು ಅಂತೇಳಿ ಟಿಪ್ಪು ಸುಲ್ತಾನ್ ಆಜ್ಞೆಯನ್ನು ಹೊರಡಿಸಿರಲಿಲ್ವಾ? ಅದೇ ರೀತಿ ರಂಗನಾಥ ದೇವಸ್ಥಾನಕ್ಕೆ, ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ, ಕಳತಿಯ ಲಕ್ಷ್ಮೀಕಾಂತ ದೇವಸ್ಥಾನಕ್ಕೆ, ಕಥೇಶ್ವರಿ ದೇವಸ್ಥಾನಕ್ಕೆ, ಬೆಂಗಳೂರಿನ ಕೋಟೆ ವೆಂಕಟರಮಣ ದೇವಸ್ಥಾನಕ್ಕೆ ಟಿಪ್ಪು ಸುಲ್ತಾನ್ ರವರು ಕೊಟ್ಟಂತಹ ಕೊಡುಗೆಗಳ ಉದಾಹರಣೆ ಇವತ್ತಿಗೂ ಕೂಡ ದೇವಸ್ಥಾನದಲ್ಲಿ ತೋರಿಸಲಿಕ್ಕೆ ಸಾಧ್ಯವಿಲ್ವಾ? ಯಾಕೆ ನಮ್ಮ ಮಂಗಳೂರಿನಲ್ಲಿಯೂ ಕೂಡ ಅವರು ಕೊಡುಗೆ ಕೊಟ್ಟಂತಹ ದೇವಸ್ಥಾನಗಳಿಲ್ವಾ? ಇವತ್ತು ಟಿಪ್ಪು ಸುಲ್ತಾನ್ ನಿರ್ಮಿಸಿದಂತಹ ಒಂದು ಮಸೀದಿಯ ಹತ್ತಿರ ಹೋಗಿಕೊಂಡು ಆಂಜನೇಯ ಸಂಘ ಎನ್ನುವಂತಹ ಸಂಘವನ್ನಿಟ್ಟುಕೊಂಡು ಅಲ್ಲಿ ಪೂಜೆ ಮಾಡಿ ಅದು ಆಂಜನೇಯ ಗೃಹವಾಗಿತ್ತು ಅಂತೇಳಿ ವಾದಿಸಲಿಕ್ಕೆ ಮುಂದೆ ಬರುವವರಿದ್ದಾರೆ. ಅವರೊಂದಿಗೆ ನಾವು ತೋರಿಸಿಕೊಡಬೇಕಾದದ್ದು ಈ ಟಿಪ್ಪು ಸುಲ್ತಾನ್ ತೋರಿಸಿಕೊಟ್ಟಂತಹ ಸೌಹಾರ್ದತೆ ಇತಿಹಾಸವನ್ನಾಗಿದೆ. ನನ್ನ ಪ್ರೀತಿಯ ಯುವಕರೇ, ಭಾವಿಸಿಕೊಳ್ಬೇಡಿ ಅವರೆಲ್ಲರೂ ಕೂಡ ಒಂದು ಧರ್ಮಕ್ಕೆ ಸೀಮಿತವಾಗಿ ಕೆಲಸ ಮಾಡಿದವರು ಅಂತೇಳಿ. ಖಂಡಿತವಾಗಿಯೂ ಅಲ್ಲ. ಅವರೆಲ್ಲರೂ ಕೂಡ ಬಾಬಾ ಬುಡನ್ಗಿರಿ ಇದೆ ನಮ್ಮ ಕರ್ನಾಟಕದಲ್ಲಿ, ಮಲೆನಾಡಿನ ಪ್ರದೇಶದ ಮಕುಟದಂತಿರುವಂತಹ ಕೋಮು ಸೌಹಾರ್ದತೆಯ ತಾಣವಾಗಿರುವಂತಹ ಬಾಬಾ ಬುಡನ್ಗಿರಿ, ಅದನ್ನು ಕೂಡ ಇವತ್ತು ಕೋಮು ಸೌಹಾರ್ದತೆಯನ್ನು ತೊಡೆದು ಹಾಕಿ ಕೆಲವೊಂದು ಕೋಮು ಪ್ರಕ್ಷುಬ್ಧ ಶಕ್ತಿಗಳು ಅಲ್ಲಿ ತನ್ನ ಬೇಳೆಯನ್ನು ಬೇಯಿಸಿಕೊಂಡು ಅಲ್ಲಿಯೂ ಕೂಡ ಕೋಮುವಾದವನ್ನು ಬೆಳೆಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಈ ಸಂದರ್ಭಗಳಲ್ಲೆಲ್ಲವೂ ಕೂಡ ಮುಸ್ಲಿಂ ಸಮುದಾಯ, ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯ ಯಾವ ರೀತಿಯಲ್ಲಿ ನೆಲೆಗೊಳ್ಳಬೇಕು, ನಮ್ಮ ಹಕ್ಕನ್ನು ಯಾವ ರೀತಿಯಲ್ಲಿ ಪಡೆದುಕೊಳ್ಬೇಕು, ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು, ನಮ್ಮ ಅಸ್ತಿತ್ವವನ್ನು ಅಡವಿಟ್ಟುಕೊಂಡಲ್ಲ, ಯಾರಾದರೂ ಮುಂದೆ ತಲೆ ಮಂಡಿಯೂರಿಕೊಂಡಲ್ಲ, ನಾವೇನು ಅವರೊಂದಿಷ್ಟು ಬೆಳೆಯುತ್ತಾ ಇದ್ದಾರೆ ಅಂತೇಳಿ ಅವರ ಬಾವುಟ ಹಿಡಿದುಕೊಂಡು ಅವರ ಹಿಂದೆ ನಡೆದುಕೊಂಡಲ್ಲ, ಎಲ್ಲವನ್ನು ಕೂಡ ಮೆಟ್ಟಿ ನಿಂತುಕೊಂಡೇ ಸಂವಿಧಾನಬದ್ಧವಾಗಿ ಬದುಕಲಿಕ್ಕೆ, ನಮ್ಮ ಹಕ್ಕುಗಳನ್ನು ಸ್ಥಾಪಿಸಲಿಕ್ಕೆ ಎಲ್ಲ ಅವಕಾಶವನ್ನು ಕೂಡ ಸಂವಿಧಾನ ನಮಗೆ ನೀಡಿದೆ. ಟು ಪ್ರಾಕ್ಟೀಸ್, ಟು ಪ್ರೊಫೆಸ್, ಟು ಪ್ರೊಪಗೇಟ್, ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ, ಅದರನುಸಾರವಾಗಿ ಬದುಕಲಿಕ್ಕೆ, ಅದನ್ನು ಪ್ರಬೋಧ
ಘೋಷಣೆಗೊಳಿಸಲಿಕ್ಕಿರುವಂತಹ ಅವಕಾಶ ನಮಗಿದೆ ಎನ್ನುವುದನ್ನು ತಿಳಿಸಲಿಕ್ಕೆ ಕರ್ನಾಟಕ ಸರ್ಕಾರ ನಮ್ಮ ಹಕ್ಕುಗಳ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಬೇಕಾದಂತಹ ಎಷ್ಟು ಹಕ್ಕುಗಳನ್ನು ಈ ವರ್ಷದಲ್ಲಿ ತಡೆ ಹಿಡಿದಿದೆ, ಕಡಿತಗೊಳಿಸಿದೆ ಎನ್ನುವುದು ನಮ್ಮ ಯುವಕರಿಗೆ ಮಾಹಿತಿ ಇದೆಯಾ? ನಮ್ಮ ಯುವಕರಿಗೇನು ಮಾಹಿತಿ ಇದೆ? ಸ್ಥಳೀಯವಾಗಿ ಯಾರಾದರೂ ಒಂದು ಹೇಳಿಕೆಯನ್ನು ಕೊಟ್ಟರೆ ಅದಕ್ಕೆ ವಿರುದ್ಧ ಬರುವಂತಹ ಲೇಖನಗಳಾಗಿರಬಹುದು, ಇನ್ನೂ ಕೂಡ ಬಹಿರಂಗ ಪತ್ರ, ಇನ್ನೂ ಕೂಡ ಇನ್ನೊಂದು ಹೇಳಿಕೆ, ಒಬ್ಬನು ಏನಾದರೂ ಒಂದು ಹೇಳಿಕೆ ಆಗಿದ್ದರೆ ಅದನ್ನು ಹೇಗೆ ವಕ್ರವಾಗಿ ಚಿತ್ರೀಕರಿಸಬಹುದು, ಇದೇ ರೀತಿಯ ಚಿಂತನೆಗಳಲ್ಲದೆ ನಮ್ಮ ವಾಟ್ಸಪ್ ಗ್ರೂಪಿನ ಅಡ್ಮಿನ್ನ ಕುರಿತು ಪರಿಚಯ ಅಲ್ಲದೆ ನಮಗೆ ಯಾವ ಪರಿಚಯ ಇವತ್ತು ಚಿಂತನೆಗೆ ಬರ್ತಾ ಇದೆ? ನಾವು ಯಾವುದನ್ನು ಚಿಂತಿಸ್ತಾ ಇದ್ದೇವೆ? ಈ ವಾದ ವಿವಾದಗಳ ಮಧ್ಯದಲ್ಲಿಯೇ ನಮ್ಮ ಸಮುದಾಯಕ್ಕೆ ಸೇರಬೇಕಾದಂತಹ 13 ಪ್ರಮುಖ ಯೋಜನೆಗಳನ್ನು ಕರ್ನಾಟಕ ಸರ್ಕಾರ ಕಡಿತಗೊಳಿಸಿದೆ. ಕೌಶಲ್ಯ ತರಬೇತಿ ಯೋಜನೆ, ಅದೇ ರೀತಿಯಲ್ಲಿ ಸೇನೆಯಲ್ಲಿ ನೇಮಕಾತಿ ನಡೆಸಲಿಕ್ಕೆ ಬೇಕಾದಂತಹ ಪೂರ್ವಭಾವಿ ತರಬೇತಿಯ ಯೋಜನೆ, ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಸ್ಟಡಿ ಕಿಟ್ ಅನ್ನು ಕಡಿತಗೊಳಿಸುವಂತಹ ರೀತಿ, ಪತ್ರಿಕೋದ್ಯಮ ಮತ್ತು ಸಂವಹನ ತರಬೇತಿಗೆ ಪ್ರೋತ್ಸಾಹನ ಧನ ನೀಡುವುದನ್ನು ಕಡಿತಗೊಳಿಸಿದೆ. ವಿದ್ಯಾರ್ಥಿ ನಿಲಯಗಳಿಗೆ ಮೂಲಸೌಕರ್ಯ ಒದಗಿಸುವುದನ್ನು ಕಡಿತಗೊಳಿಸಿದೆ. ಉದ್ಯೋಗ ಮಹಿಳೆಯರ ಹಾಸ್ಟೆಲ್ ಸೌಕರ್ಯವನ್ನು ಕಡಿತಗೊಳಿಸಿದೆ. ಉರ್ದು ಶಾಲೆಗಳಿಗೆ ಹೆಚ್ಚುವರಿ ಕೊಠಡಿಯನ್ನು ಕೊಡುವುದನ್ನು ಕಡಿತಗೊಳಿಸಿದೆ. ಮುಖ್ಯಮಂತ್ರಿಗಳ 9 ಅಂಶಗಳ ಕಾರ್ಯಕ್ರಮವನ್ನು ಕಡಿತಗೊಳಿಸಿದೆ. ಫೆಲೋಶಿಪ್ ಅನ್ನು ಕಡಿತಗೊಳಿಸಿದೆ. ಶಾದಿ ಭಾಗ್ಯವನ್ನು ಕಡಿತಗೊಳಿಸಿದೆ. ಅದೇ ರೀತಿ ಅಲ್ಪಸಂಖ್ಯಾತ ವೃದ್ಧಾಶ್ರಮಗಳಿಗೆ ಕೊಡುವಂತಹ ಸೌಕರ್ಯಗಳನ್ನು ಕೂಡ ಕಡಿತಗೊಳಿಸಿದೆ. ಇದ್ಯಾವುದೂ ಕೂಡ ನಮ್ಮ ಗಮನಕ್ಕೆ ಬರಲಿಲ್ಲ. ಆ ಹಕ್ಕುಗಳನ್ನು ಕೇಳಲಿಕ್ಕೆ ನಾವು ಲೇಖನಗಳನ್ನು ಬರೆಯಲಿಲ್ಲ. ಆ ಹಕ್ಕುಗಳನ್ನು ಕೇಳಲಿಕ್ಕೆ ನಾವು ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಲ್ಲ. ಅದೇ ರೀತಿಯಲ್ಲಿ ಅದು ಕೋವಿಡ್ನ ಹೆಸರಿನಲ್ಲಿ ಕಡಿತಗೊಳಿಸಲ್ಪಟ್ಟಿದ್ರೆ ಇಲ್ಲಿ ಅತ್ಯಂತ ಮುಂದುವರಿದ ಸಮುದಾಯವಾಗಿರುವಂತಹ ಬ್ರಾಹ್ಮಣ ಸಮುದಾಯಗಳಿಗೆ ಕೆಲವರು ವಾದಿಸುವುದುಂಟು, ಎಲ್ಲವೂ ಅಲ್ಪಸಂಖ್ಯಾತರಿಗೆ ಕೊಡುವುದು ಅಂತೇಳಿ. ಇಲ್ಲ, ಅಲ್ಪಸಂಖ್ಯಾತರಿಗೆ ಕೊಡುವುದನ್ನು ಇಲ್ಲಿ ಬಿಂಬಿಸಲ್ಪಡ್ತಾ ಇದೆ ಹೊರತು ಬ್ರಾಹ್ಮಣ ಸಮುದಾಯ ಅತ್ಯಂತ ಬೆಳೆದುವಂತಹ ಸಮುದಾಯ, ಆ ಸಮುದಾಯಕ್ಕೆ ನಮಗೇನು ಆಕ್ಷೇಪಗಳಿಲ್ಲ. ಅವರು ಈ ದೇಶದ ಭಾಗ, ಅವರು ಈ ದೇಶವನ್ನು ಕಟ್ಟುವವರು, ಬೆಳೆಯಲಿ, ಅದರಲ್ಲಿ ಆಕ್ಷೇಪಗಳಲ್ಲ. 15 ಪ್ರಮುಖ ಯೋಜನೆಗಳನ್ನು ಬ್ರಾಹ್ಮಣ ಸಮುದಾಯಕ್ಕಾಗಿ ನೀಡಲ್ಪಟ್ಟಿದೆ ನಮ್ಮ ಕರ್ನಾಟಕ ಸರ್ಕಾರ. ಅದರಲ್ಲಿ 3 ಯೋಜನೆಗಳು IAS IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿ ತರಬೇತಿಯನ್ನು ಕೊಡುವಂತಹ ಯೋಜನೆಗಳು. ಈ ಕಡಿತಗೊಳಿಸಿದಂತಹ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಈ 13 ಯೋಜನೆಗಳಲ್ಲಿ 10 ಯೋಜನೆಗಳು ಕೂಡ ಏನೋ ಒಂದು ರೀತಿಯ ಯೋಜನೆಗಳಾಗಿದ್ರೆ ನಾವು ಸುಮ್ಮನಿರಬಹುದಾಗಿತ್ತು. ಆದರೆ ಈ ಸಮುದಾಯದ ಶೈಕ್ಷಣಿಕವಾದ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ವಿಚಾರ, ಈ ಸಮುದಾಯದ ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರ ಬೇರೆ ಯಾವುದೇ ಸಮುದಾಯಕ್ಕೂ ಕೋವಿಡ್ನ ಅಡ್ಡಿ ಇಲ್ಲ. ಆದರೆ ಮುಸ್ಲಿಂ ಸಮುದಾಯದ ಯೋಜನೆಗಳಿಗೆ ಮಾತ್ರ ಇಲ್ಲಿ ಅಡ್ಡಿಪಡಿಸಿಕೊಂಡು ಅದನ್ನು ಕಡಿತಗೊಳಿಸಲಿಕ್ಕೆ ಪ್ರಯತ್ನಿಸುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ಮುಸ್ಲಿಂ ಸಮುದಾಯ ಚಿಂತಿಸಲಿಕ್ಕೆ SKSSF ಒಂದು ನವ ಚಿಂತನೆಯನ್ನು ಈ ಕಾರ್ಯಕ್ರಮದ ಮೂಲಕ ನೀಡ್ತಾ ಇದೆ. ನಮ್ಮ ಮನೆಯಲ್ಲೊಬ್ಬ ಉನ್ನತ ಶಿಕ್ಷಣ ಪಡೆದವನಿರಲಿ, ನಮ್ಮ ಮನೆಯಲ್ಲೊಬ್ಬ ಸರ್ಕಾರಿ ಉದ್ಯೋಗಸ್ಥನಿರಲಿ. ಯಾಕೆ ನಮ್ಮಿಂದ ಸಾಧ್ಯವಿಲ್ಲ? ನಾವು ರಾಜಕೀಯ ಪಕ್ಷಗಳಿಗಾಗಿ ಕೆಲಸ ಮಾಡ್ತೇವೆ. ಗ್ರಾಮ ಪಂಚಾಯತ್ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಬಹಳ ಕಷ್ಟಪಟ್ಟುಕೊಂಡು ನಮ್ಮ ಯುವಕರೆಲ್ಲರೂ ಕೂಡ ಫೀಲ್ಡ್ ವರ್ಕ್ ಮಾಡಿದ್ರು. ದೊಡ್ಡ ಜಯಾಘೋಷ ನಡೆಯಿತು, ವಿಜಯಾಘೋಷ ನಡೆಯಿತು. ಒಂದು ಮಾತು ಕೇಳಲ್ಲ ನನ್ನ ಪ್ರೀತಿ ಯುವಕರೇ, ಇದೇ ಉತ್ಸಾಹ ನೀವು ನಿಮ್ಮ ಮೊಹಲ್ಲಾದಲ್ಲಿ, ನಮ್ಮ ನಾಡುಗಳಲ್ಲಿ ಒಬ್ಬ ಉನ್ನತವಾದ ಶಿಕ್ಷಣ ಪಡೆದಂತಹ ಒಬ್ಬ ಯುವಕನನ್ನು ಸೃಷ್ಟಿಸಲಿಕ್ಕೆ, ಒಬ್ಬ IAS ಆಫೀಸರ್ನನ್ನು ಸೃಷ್ಟಿಸಲಿಕ್ಕೆ, ಒಬ್ಬ IPS ಆಫೀಸರನ್ನು ಸೃಷ್ಟಿಸಲಿಕ್ಕೆ ನಾವು ಪ್ರಯತ್ನವನ್ನು ಪಟ್ಟಿದ್ರೆ, ಅದಕ್ಕೊಂದು ಸ್ಟಡಿ ಸರ್ಕಲ್ ಅನ್ನು ನಮ್ಮ ಮೊಹಲ್ಲಾದಲ್ಲಿ ನಾವು ಸೃಷ್ಟಿಸಿದ್ರೆ, ಅದರ ಕುರಿತು ಜುಮಾ ಭಾಷಣಗಳು ಬಂದಿದ್ರೆ, ಅದರ ಕುರಿತು ನಮ್ಮ ಮೊಹಲ್ಲಾದಲ್ಲಿ ಚರ್ಚಿಸಲ್ಪಟ್ಟಿದ್ರೆ, ನಾನು ಯಾವಾಗಲೂ ಹೇಳುವಂತಹ ಒಂದು ಮಾತಿದೆ, ನಮ್ಮ ಊರಿನಲ್ಲಿ ಒಬ್ಬ SSLCಯಲ್ಲಿ ಡಿಸ್ಟಿಂಕ್ಷನ್ ಪಡೆದುಕೊಂಡಾಗ, ನಮ್ಮ ಊರಿನಲ್ಲೊಬ್ಬ PUC ಯಲ್ಲಿ ಡಿಸ್ಟಿಂಕ್ಷನ್ ಪಡೆದುಕೊಂಡಾಗ ಅದು ನಮ್ಮ ಊರಿನ ಸಂಭ್ರಮವಾಗಿ ಯಾವಾಗ ಮಾರ್ಪಡ್ತದೋ ಅವಾಗ ಈ ಸಮುದಾಯದ ಅಡಿಬೇರಿನಿಂದ ಗಟ್ಟಿಗೊಳ್ಳಲ್ಪಡ್ತದೆ. ಅವಾಗ ಈ ಸಮುದಾಯದ ಸಬಲೀಕರಣದ ನಿಷ್ಕಳಂಕವಾದಂತಹ ಕಾಳಜಿ ಪ್ರತಿಧ್ವನಿಸಲ್ಪಡುತ್ತದೆ ಅಂತೇಳಿ ಯಾವಾಗಲೂ ಹೇಳುವಂತಹ ಮಾತಿದೆ. ಆದುದರಿಂದಲೇ ನನ್ನ ಪ್ರೀತಿಯ ಸಹೋದರರೇ, ಆ ರೀತಿಯಲ್ಲಿ ಚಿಂತಿಸಲಿಕ್ಕೆ SKSSF ನನ್ನ ಪ್ರೀತಿಯ ರಕ್ಷಕರೊಂದಿಗೆ ನನಗೆ ಹೇಳಲಿಕ್ಕೆ ಇರೋದು, ನಿಮ್ಮ ಮಕ್ಕಳೊಂದಿಗೆ, ನಿಮ್ಮ
ನಿಮ್ಮ ಮಕ್ಕಳೊಂದಿಗೆ ನಾವು ಯಾವತ್ತೂ ಕೂಡ ಯಾವುದೇ ಪಕ್ಷದ ಧ್ವಜ ಹಿಡಿಯಲಿಕ್ಕೆ ನಾವು ಹೇಳೋದಿಲ್ಲ. ಕಾಂಗ್ರೆಸ್ ಪಕ್ಷದ ಧ್ವಜ ಹಿಡಿಯಲಿಕ್ಕೂ ನಾವು ಹೇಳೋದಿಲ್ಲ, ಲೀಗಿನ ಪಕ್ಷದ ಧ್ವಜ ಹಿಡಿಯಲಿಕ್ಕೂ ನಾವು ಹೇಳೋದಿಲ್ಲ, ಅದೇ ರೀತಿ SDPI ಪಕ್ಷದ ಧ್ವಜ ಹಿಡಿಯಲಿಕ್ಕೂ ನಾವು ಹೇಳೋದಿಲ್ಲ. ನಮಗೆ ಪಕ್ಷಗಳಲ್ಲ, ನಮಗೆ ರಾಜಕೀಯಗಳಲ್ಲ, ಅದು ಬೇಕಾ ಬೇಡವಾ ಅದೊಂದು ಚರ್ಚೆ ಬೇರೆ. ನಾವು ಹೇಳೋದು ನೀವು ಪಕ್ಷದ ಧ್ವಜಗಳನ್ನು ಹಿಡಿಯುವ ಸ್ಥಾನದಲ್ಲಿ ನಿಮ್ಮ ಕೈಯಲ್ಲಿ ಪುಸ್ತಕಗಳನ್ನು ಹಿಡಿದುಕೊಳ್ಳಿ ಅಂತೇಳಿ ನಾವು ಭಾವಿಸಿಕೊಳ್ತಾ ಇದ್ದೇವೆ. ನೀವೇನು ತಲೆ ತಗ್ಗಿಸಿಕೊಂಡು ಪುಸ್ತಕ ಓದಿ ಅಂತೇಳಿ ನಾವು ಸಮುದಾಯದೊಂದಿಗೆ ಕೇಳಿಕೊಳ್ತಿದ್ದೇವೆ. ಮಾಷಾ ಅಲ್ಲಾ, ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಎಕ್ಸ್ ಸ್ಪೀಕರ್, ಕರ್ನಾಟಕದ ಧ್ವನಿ ಅಂತೇಳಿ ಹೇಳಬಹುದು, ಬಹುಶಃ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ಪ್ರಯಾಣ ಬೆಳೆಸಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಗೌರವಾನ್ವಿತ ರಮೇಶ್ ಸರ್ ಅವರನ್ನು ಬಹಳ ಹೃತ್ಪೂರ್ವಕವಾಗಿ ಸಂಕಟಕರ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ಶಾ ಅಲ್ಲಾ ನಾನು ಒಂದೆರಡು ನಿಮಿಷದಲ್ಲಿ ಮುಗಿಸ್ತೇನೆ. ನಮ್ಮ ವಿಷಯ ಮಂಡನೆಗೆ ಬೇಕಾಗಿ ರಮೇಶ್ ಕುಮಾರ್ ಸರ್ ಅವರು ಅಲ್ಹಮ್ದುಲಿಲ್ಲಾ ನಮ್ಮ SKSSF ಎನ್ನುವಂತಹ ಸಂಘಟನೆಯನ್ನು ಗೌರವಾನ್ವಿತ ಸರ್ ಅವರಿಗೆ ಪರಿಚಯಿಸಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಒಂದಿಷ್ಟು ನಿಮ್ಮ ಮಾತುಗಳು ನಾವು ಕೇಳಲೇಬೇಕು ಅಂತೇಳಿ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಅದನ್ನು ಒಪ್ಪಿಕೊಂಡು ಇವತ್ತು ಬೆಳಗಿನಿಂದ ಸುದೀರ್ಘವಾದ ಯಾತ್ರೆಯನ್ನು ನಡೆಸಿ ನಮ್ಮ ಕಾರ್ಯಕ್ರಮಕ್ಕೆ ತಲುಪಿದ್ದಾರೆ. ಇನ್ಶಾ ಅಲ್ಲಾ ನಮ್ಮ ಸರ್ ಅವರ ಮಾತುಗಳನ್ನು ನಾವು ನಮಗೆ ನಂತರವೂ ಕೂಡ ಮಾತನಾಡಿಕೊಳ್ಳಬಹುದು. ಇನ್ಶಾ ಅಲ್ಲಾ ನಾನು ಹೇಳಿ ಬಂದಂತಹ ವಿಚಾರ ಅದುವೇ, ಮುಸ್ಲಿಂ ಸಮುದಾಯ ಉನ್ನತ ಕಲಿಕೆಯಕ್ಕೆ ಬರೀ ಒಂದು ಡಿಗ್ರಿಯನ್ನು ಮುಗಿಸಿಕೊಂಡು ಅದಕ್ಕೆ ಮಾತ್ರ ಸೀಮಿತಗೊಳ್ಳದೆ ಉನ್ನತ ಶಿಕ್ಷಣದ ಕಡೆಗೆ ಚಿಂತಿಸಿಕೊಂಡು ಉನ್ನತವಾದಂತಹ ಆಲೋಚನೆಗಳನ್ನು ನಡೆಸಿಕೊಂಡು IAS, KAS, PDO, ಜಡ್ಜ್, TPO, ಇನ್ಸ್ಪೆಕ್ಟರ್, ಆಡಿಟರ್, FDA, SDA ಇಂತಹ ಹಲವಾರು ಯೋಜನೆಗಳ ಕಡೆಗೆ ಚಿಂತಿಸಿಕೊಂಡು ನಾಸಾದ ಕಡೆಗೆ ಚಿಂತನೆಯನ್ನು ಬೆಳೆಸಿಕೊಂಡು APJ ಅಬ್ದುಲ್ ಕಲಾಂ ರವರು ನಮಗೆ ಮಾದರಿಯಾಗಬೇಕು. ಅವರ ಕುರಿತಂತಹ ಚಿಂತನೆಗಳು ನಮ್ಮ ಕಾರ್ಯಕ್ರಮಗಳಲ್ಲಿ ಹೊರಹೊಮ್ಮಬೇಕು. ಆ ರೀತಿಯಲ್ಲಿ ಚಿಂತಿಸಿಕೊಂಡು ನವ ತಲೆಮಾರನ್ನು ಬೆಳೆಸಬೇಕಾದಂತಹ ಅವಶ್ಯಕತೆ ಇದೆ. ಯಾರೋ ಪರಕೀಯರು ಅಂತೇಳಿ ಯಾರಾದರೂ ಒಂದು ಕಡೆಯಲ್ಲಿ ನಮ್ಮ ಸಮುದಾಯವನ್ನು, ಮುಸ್ಲಿಂ ಸಮುದಾಯವನ್ನು ಚಿತ್ರೀಕರಿಸ್ತಾ ಇದ್ದರೆ ಅದಕ್ಕೆ ಬೆಲೆ ಕೊಡಬೇಕಾದಂತಹ ಅವಶ್ಯಕತೆ ನಮಗಿಲ್ಲ, ಅದನ್ನು ಚಿಂತಿಸಬೇಕಾದಂತಹ ಅವಶ್ಯಕತೆಯೂ ಕೂಡ ನಮಗಿಲ್ಲ. ನಾವು ಈ ದೇಶವನ್ನು ಕಟ್ಟಿದವರು, ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸಿದಂತಹ ಸಮುದಾಯ ಇದು. ಭಗತ್ ಸಿಂಗ್ ಜೈಲಿಗಟ್ಟಲ್ಪಟ್ಟಂತಹ ಸಂದರ್ಭದಲ್ಲಿ ಬ್ರಿಟಿಷರು ಭಗತ್ ಸಿಂಗ್ ರವರನ್ನು ಜೈಲಲ್ಲಿರಿಸಿದಂತಹ ಸಂದರ್ಭದಲ್ಲಿ ವಾದಿಸಲಿಕ್ಕೆ ವಕೀಲರು ಲಭ್ಯವಾಗದಾಗ ಅಲ್ಲಿ ವಾದಿಸಲಿಕ್ಕೆ ಮುಂದೆ ಬಂದದ್ದು ಬ್ಯಾರಿಸ್ಟರ್ ಅಸಫ್ ಅಲಿ ಎನ್ನುವಂತಹ ಮುಸ್ಲಿಂ ಸಹೋದರನಾಗಿದ್ದ. ಆ ಅಸಫ್ ಅಲಿಯ ಸಹೋದರರು ಇವತ್ತು ಸಮುದಾಯದಲ್ಲಿ ಬೆಳೆದು ಬರಬೇಕು. ಈ ದೇಶಕ್ಕಾಗಿ, ಈ ದೇಶದ ಮಣ್ಣಿಗಾಗಿ, ನ್ಯಾಯಕ್ಕಾಗಿ, ಈ ದೇಶದ ನ್ಯಾಯಕ್ಕಾಗಿ, ಸಂವಿಧಾನಕ್ಕಾಗಿ ವಾದಿಸುವಂಥವರು. ಇಂಕಿಲಾಬ್ ಜಿಂದಾಬಾದ್ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಹುರುಪನ್ನು ಕೊಟ್ಟಂತಹ ಜಿಂದಾಬಾದ್ ಆಗಿತ್ತು, ಘೋಷವಾಕ್ಯವಾಗಿತ್ತು ಅದು. ಆ ಇಂಕಿಲಾಬ್ ಜಿಂದಾಬಾದ್ ಅನ್ನು ಈ ದೇಶಕ್ಕೆ ಸಮರ್ಪಿಸಿದ್ದು ಹಜರತ್ ಮೊಹಾನಿಯಾಗಿದ್ದರು. 1850ರಿಂದ ಸುಮಾರು 1857ರವರೆಗೆ ಸುದೀರ್ಘವಾದಂತಹ ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪೂರ್ವ ತಯಾರಿ ನಡೆದಿತ್ತು. ಆ ಸಂದರ್ಭದಲ್ಲಿ ಇತಿಹಾಸ ನೀವು ತೆಗೆದು ನೋಡಿ, ಅವತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಹುರುಪು ಕೊಟ್ಟದ್ದು ಮದ್ರಸಗಳಾಗಿತ್ತು. ಹೆಚ್ಚಿನ ಕಡೆಯಲ್ಲಿಯೂ ಮುಸ್ಲಿಂ ಸಮುದಾಯಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹುರುಪು ಕೊಡಲಿಕ್ಕೆ ಅವತ್ತು ಸ್ವಾತಂತ್ರ್ಯ ಹೋರಾಟದ ಹಬ್ಬಗಳಾಗಿ ಕೆಲಸ ನಿರ್ವಹಿಸಿದ್ದು ಮದ್ರಸಗಳಾಗಿತ್ತು. ಆ ಸಂದರ್ಭದಲ್ಲಿ ದೆಹಲಿಯಿಂದ ಕಲ್ಕತ್ತಾದವರೆಗೆ 50,000ದಷ್ಟು ಮುಸ್ಲಿಂ ಉಲಮಾಗಳನ್ನು ರಸ್ತೆಯ ಬದಿಯಲ್ಲಿರುವಂತಹ ಮರಕ್ಕೆ ನೇಣು ಹಾಕಲ್ಪಟ್ಟಿದ್ದು ಅಂತೇಳಿ ಚರಿತ್ರೆ ಹೇಳಲ್ಪಡುತ್ತದೆ. ಈ ಬ್ರಿಟಿಷ್ ಸರ್ಕಾರ ಹರಾಮ್ ಅಂತೇಳಿ 500ರಷ್ಟು ಉಲಮಾಗಳು ಅವತ್ತು ಫತ್ವಾವನ್ನು ಕೊಟ್ಟಿದ್ರು. ಅಶ್ಫಾಕುಲ್ಲಾ ಖಾನ್ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅತಿ ಕಿರಿಯ ವ್ಯಕ್ತಿಗೆ ಪಾಸಿಗೆಯಲ್ಪಟ್ಟಿದ್ರೆ ಅದು ಅಶ್ಫಾಕುಲ್ಲಾ ಖಾನ್ಗಾಗಿತ್ತು. ಜೈ ಹಿಂದ್ ಘೋಷಣೆಯನ್ನು ದೇಶಕ್ಕೆ ಸಮರ್ಪಿಸಿದ್ದು ಆಬಿದ್ ಹುಸೈನ್ ಸೇಠಾನಿ ಆಗಿದ್ರು. ಅದೇ ರೀತಿ ತ್ರಿವರ್ಣ ಧ್ವಜದ ವಿನ್ಯಾಸವನ್ನು ನಡೆಸಿದ್ದು ಸುರಯ್ಯಾ ತೊಯ್ಯಬ್ ಜಿ ಎನ್ನುವಂತಹ ಮುಸ್ಲಿಂ ಮಹಿಳೆಯಾಗಿದ್ಲು.
ಫಸ್ಟ್ ನ್ಯಾಷನಲ್ ಆಂಥಮ್ ಅನ್ನು ರಚಿಸಿದ್ದು ಅಜೀಮುಲ್ಲಾ ಖಾನ್ ಎನ್ನುವಂತಹ ವ್ಯಕ್ತಿಯಾಗಿದ್ದರು. ಖಾಸಿಂ ನಾನೋತ್ರಿಯವರು ದೇವಬಂದಿನ ಸಂಸ್ಥೆಯನ್ನು ಸ್ಥಾಪಿಸುವುದರ ಒಂದು ಉದ್ದೇಶ ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು, ಬೇಕಾದಂತಹ ಜನರನ್ನು ಸೃಷ್ಟಿಸುವಂತಹ ಉದ್ದೇಶದಿಂದಾಗಿದ್ರು. ಅದೇ ರೀತಿಯಲ್ಲಿ ಗಾಂಧೀಜಿಗೆ ಮಹಾತ್ಮ ಎನ್ನುವಂತಹ ಬಿರುದನ್ನು ಕೊಟ್ಟದ್ದು ಮುಸ್ಲಿಂ ಸಹೋದರರಾಗಿದ್ದರು. ಅದೇ ರೀತಿಯಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸುವಂತಹ ಸಂದರ್ಭದಲ್ಲಿ ಅವರನ್ನು ಜಯಿಸಲಿಕ್ಕೆ ಆ ಸಮಿತಿಗೆ ಬರುವಂತೆ ಮಾಡಲಿಕ್ಕೆ ಪಂಜಾಬ್ನ ಮುಸ್ಲಿಂ ಲೀಗ್ ಅದಕ್ಕೆ ಸಾಥ್ ಕೊಟ್ಟುಕೊಂಡು ಬೆಳೆಸಿದ್ರು. ಈ ರೀತಿಯಲ್ಲಿ ಈ ದೇಶದ ಸಂವಿಧಾನದಲ್ಲಿ, ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ, ಈ ದೇಶದ ಸುದೀರ್ಘವಾದಂತಹ ಪಥದಲ್ಲಿ ಮುಸ್ಲಿಂ ಸಮುದಾಯ ನಿರ್ಣಾಯಕವಾದ ಪಾತ್ರವನ್ನು ವಹಿಸಿದೆ. ಒಂದೆರಡು ಮಂದಿಯೋ ಅಥವಾ ಕೆಲವೊಂದು ಮಾಧ್ಯಮಗಳು ಬಿಂಬಿಸುವ ರೀತಿಯಲ್ಲಿಯೋ ಆ ರೀತಿಯ ಪರಕೀಯತೆಯ ಚಿಂತನೆಗಳನ್ನು ನಿಮ್ಮ ತಲೆಗೆ ತುರುಕಿಸಲಿಕ್ಕೆ ಕೆಲವೊಂದು ಶಕ್ತಿಗಳು ಪ್ರಯತ್ನಿಸುವಾಗ, ಇಲ್ಲ, ನಾವು ಪರಕೀಯರಲ್ಲ, ಈ ದೇಶದಲ್ಲಿ ಹುಟ್ಟಿದವರು, ಈ ದೇಶದಲ್ಲಿ ಬೆಳೆದವರು, ಈ ದೇಶಕ್ಕೆ ಸಂವಿಧಾನಬದ್ಧವಾಗಿ ಬದುಕುತ್ತಿರುವವರು, ಈ ದೇಶಕ್ಕೆ ನಿರ್ಣಾಯಕವಾದಂತಹ ಕೊಡುಗೆಗಳನ್ನು ಕೊಟ್ಟವರು, ಈ ದೇಶದಲ್ಲಿ ಮುಂದುವರಿತೇವೆ ಎನ್ನುವಂತಹ ಪ್ರತಿಜ್ಞೆಯನ್ನು ಕೈಗೊಂಡುಕೊಂಡು, ನಿರಾಶೆಯನ್ನು ದೂರ ಮಾಡಿಕೊಂಡು, ನಿರೀಕ್ಷೆಯ ಹೊಸ ಬಯಲಿಗಿಳಿದುಕೊಂಡು ಶೈಕ್ಷಣಿಕವಾಗಿ ಬೆಳೆಯಲಿಕ್ಕೆ ತಲೆ ಬಗ್ಗಿಕೊಂಡು ಕೇಳಬೇಡಿ, ತಲೆ ಬಗ್ಗಿಕೊಂಡು ಪುಸ್ತಕವನ್ನು ಓದಿ, ತಲೆ ಬಗ್ಗಿಕೊಂಡು ನೀವು ನಡೆಯಬೇಡಿ, ನೀವು ಪುಸ್ತಕವನ್ನು ಓದಿಕೊಂಡು ತಲೆ ಎತ್ತಿಕೊಂಡು ಪ್ರಜ್ಞಾವಂತ ನಾಗರಿಕನಾಗಿ ಶಿಕ್ಷಣವನ್ನು ಪಡೆದುಕೊಂಡು ಮುಂದುವರಿಯಿರಿ. ಅದಕ್ಕೆ SKSSF ಆಹ್ವಾನ ನೀಡ್ತಾ ಇದೆ. ನಾವು ರಾಜಕೀಯಕ್ಕೆ ಆಹ್ವಾನ ನೀಡುವವರಲ್ಲ, ನಾವು ಇನ್ನೊಂದಕ್ಕೆ ಆಹ್ವಾನ ನೀಡುವವರಲ್ಲ. ಈ ಸಮುದಾಯವನ್ನು ಶೈಕ್ಷಣಿಕವಾಗಿ ಚಿಂತಿಸಲಿಕ್ಕೆ, ಈ ಸಮುದಾಯವನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ, ಮಾಧ್ಯಮಗಳಲ್ಲಿ ಪ್ರತಿನಿಧಿತ್ವವನ್ನು ಪಡೆದುಕೊಳ್ಳಲಿಕ್ಕೆ, ಸರ್ಕಾರದ ಪ್ರಕ್ರಿಯೆಯಲ್ಲಿ ಭಾಗಿಗಳಾಗಲಿಕ್ಕೆ, ಆ ರೀತಿಯಲ್ಲಿ ಚಿಂತಿಸಲಿಕ್ಕೆ SKSSF ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೆ. ಬಹುಮಾನ್ಯರಾದ ಸರ್ ರಮೇಶ್ ಕುಮಾರ್ ಸರ್ ಅವರೊಂದಿಗೆ ನಮ್ಮ ಸಂಘಟನೆ ಗಣರಾಜ್ಯೋತ್ಸವ ದಿನದಂದು ಇದೇ ರೀತಿಯಲ್ಲಿ ಜನವರಿ 26ರಂದು ಜಿಲ್ಲಾ ಕೇಂದ್ರಗಳಲ್ಲಿ, ದೇಶದ ಸುಮಾರು 30 ಜಿಲ್ಲಾ ಕೇಂದ್ರಗಳಲ್ಲಿ ಸಾವಿರಾರು ಕಾರ್ಯಕರ್ತರನ್ನು ನಾವು ಸೇರಿಸಿಕೊಳ್ತೇವೆ. ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಚಿಕ್ಕಮಗಳೂರು, ಬೆಂಗಳೂರು, ಕೊಡಗು, ಹಾಸನ 6 ಜಿಲ್ಲೆಗಳಲ್ಲಿ ನಮ್ಮ ಕಾರ್ಯಕರ್ತರನ್ನು ಜನವರಿ 26ನೇ ತಾರೀಕಿನಂದು ನಾವು ಸೇರಿಸ್ತೇವೆ. ಅವರಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸ್ತೇವೆ. ಹಿಂದೂ ಧರ್ಮದಿಂದಿರುವಂತಹ ಗೌರವಾನ್ವಿತ ಸ್ವಾಮೀಜಿಗಳನ್ನು ನಾವು ಕರೆಸ್ತೇವೆ, ಚರ್ಚ್ನ ಮುಖ್ಯಸ್ಥರನ್ನು ನಾವು ಕರೆಸ್ತೇವೆ, ದೇಶ ಸೌಹಾರ್ದತೆಯ ಸಂಕಲ್ಪವನ್ನು ನಾವು ಕೊಡ್ತೇವೆ. ಹೆಚ್ಚಾಗಿ ನಾವು ಪ್ರತಿಜ್ಞೆಯನ್ನು ಕೂಡ ಮಾಡಿಸಿಕೊಳ್ತೇವೆ. ಅದು ನಂತರ ಫ್ರೀಡಮ್ ಸ್ಕ್ವೇರ್ನ ದಿನದಂದಿಯೂ ಕೂಡ ದೇಶದ 300 ವಲಯ ಕೇಂದ್ರಗಳಲ್ಲಿ ನಮ್ಮ ಕಾರ್ಯಕರ್ತರನ್ನು ನಾವು ಸೇರಿಸ್ತೇವೆ. ಅಲ್ಲಿಯೂ ಕೂಡ ಈ ದೇಶದ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂತಹ ಸಮುದಾಯದ ಸಹೋದರರನ್ನು ಸೃಷ್ಟಿಸಲಿಕ್ಕೆ ಸೌಹಾರ್ದತೆಯಿಂದ ಬದುಕುವಂತಹ ಸಂದೇಶವನ್ನು ನಾವು ಕೊಡ್ತೇವೆ. ಗಾಂಧಿ ಜಯಂತಿಯ ದಿನದಂದು ಸಮಾಜ ಸೇವೆಯ ದಿನವಾಗಿ ಸ್ವೀಕರಿಸಿಕೊಂಡು ನಮ್ಮ ಪ್ರತಿಯೊಂದು ಊರಿನಲ್ಲಿಯೂ ಕೂಡ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 300ರಷ್ಟು ಶಾಖೆಗಳಿದ್ರೆ, ಪ್ರತಿ ಶಾಖೆಯಲ್ಲಿಯೂ ಕೂಡ ಸಮಾಜ ಸೇವೆಯನ್ನು ನಡೆಸಲಿಕ್ಕೆ, ಆ ಊರಿನಲ್ಲಿರುವಂತಹ ರೋಗಿಗಳಿಗೆ ನೆರವಾಗಲಿಕ್ಕೆ, ಅತಿವೃಷ್ಟಿ ಬಂದಂತಹ ಸಂದರ್ಭದಲ್ಲಿ ಜಾತಿ ಭೇದ ಧರ್ಮ ನೋಡದೆ ಅವರನ್ನು ರಕ್ಷಿಸಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ವಾಹಿನಿಯೂ ಕೂಡ ಅದನ್ನು ಬಿತ್ತರಿಸಿತ್ತು. ಅತಿವೃಷ್ಟಿ ಬಂದ ಜೋಡುಪಾಲದಲ್ಲಿ ಬಂದಂತಹ ಸಂದರ್ಭ, ಚಾರ್ಮಾಡಿಯಲ್ಲಿ ಬಂದಂತಹ ಸಂದರ್ಭ, ಬೆಳ್ತಂಗಡಿಯಲ್ಲಿ ಬಂದಂತಹ ಸಂದರ್ಭ, ಕುಶಾಲನಗರದಲ್ಲಿ ಬಂದಂತಹ ಸಂದರ್ಭ, ಪ್ರತಿ ಊರಿಗೆ ಈ ನಿಲುವಂಗಿ ಧರಿಸಿದಂತಹ ವಿಕಾಯದ ಈ ಸಮಾಜ ಸೇವಕರು, ಈ ವಿಕಾಯದ ಗಟ್ಟಿ ಜವಾನರು ಹೋಗಿಕೊಂಡು ರಕ್ಷಿಸಲಿಕ್ಕೆ, ಬೇರೆಗೆ ಎದೆಯೊಡ್ಡಿಕೊಂಡು ಸಹೋದರರನ್ನು ರಕ್ಷಿಸಲಿಕ್ಕೆ, ಹಿಂದೂ ಮುಸ್ಲಿಂ ಭೇದ ವ್ಯತ್ಯಾಸವಿಲ್ಲದೆ ಮಸೀದಿಗಳಲ್ಲಿ, ಮದ್ರಸಗಳಿಗೆ ಅವರಿಗೆ ಆಶ್ರಯವನ್ನು ಕೊಟ್ಟುಕೊಂಡು ಜೀವ ಉಳಿಸುವಂತಹ ಕೆಲಸವನ್ನು ನಡೆಸಲಿಕ್ಕೆ, ಮನೆ ಊರಿನಲ್ಲಿ ಕಷ್ಟದಲ್ಲಿರುವವರಿಗೆ ನೆರವಾಗಲಿಕ್ಕೆ, ಈ ರೀತಿಯಲ್ಲಿ ಸಮಾಜದ, ಈ ಮುಸ್ಲಿಂ ಸಮುದಾಯದ ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಅದೇ ರೀತಿ ಎಲ್ಲ ರೀತಿಯ ಬೆಳವಣಿಗೆಗೆ ಪ್ರಬುದ್ಧವಾದ ಯೋಜನೆಯನ್ನು ಹಾಕಿಕೊಂಡು, ಏನೋ ತಾತ್ಕಾಲಿಕ ಲಾಭಗಳಿಗೆ ಬೇಕಾಗಿಯಲ್ಲ, ಇಂದು ನಿನ್ನೆಯ ಲಾಭಗಳಿಗೆ ಬೇಕಾಗಿಯಲ್ಲ, ಸುದೀರ್ಘವಾದ ಯೋಜನೆಯನ್ನಿಟ್ಟುಕೊಂಡು, ಸಂವಿಧಾನವನ್ನು ಗೌರವಿಸಿಕೊಂಡು, ಕಾನೂನನ್ನು ಗೌರವಿಸಿಕೊಂಡು, ಎಲ್ಲಕ್ಕಿಂತಲೂ ಮಿಗಿಲಾಗಿ ಈ ದೇಶದ ಕೋಮು ಸೌಹಾರ್ದತೆಯ ಪರಂಪರೆಯನ್ನು ಗೌರವಿಸಿಕೊಂಡು ಈ SKSSF 1989ರಿಂದ ಸುದೀರ್ಘವಾದ ಕಾಲಾವಧಿಯಲ್ಲಿ ಮುನ್ನಡೆಯುತ್ತಾ ಇದೆ. ಇದರ ಮಾತ್ರ ಸಂಘಟನೆಯಾದ ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾ ಸ್ವತಂತ್ರ ಪೂರ್ವದಲ್ಲಿ 1925ರಲ್ಲಿ ರೂಪೀಕೃತಗೊಂಡು ಈ ದೇಶ ಇಬ್ಬಾಗವಾಗುವಂತಹ ಸಂದರ್ಭ, ಬಾಬರಿ ಮಸೀದಿ ಧ್ವಂಸಗೈಯಲ್ಪಡುವಂತಹ ಸಂದರ್ಭ, ಎಲ್ಲ ಸಂದರ್ಭದಲ್ಲಿಯೂ ಕೂಡ ಈ ಸಮುದಾಯವನ್ನು ಹಿಡಿದಿಟ್ಟುಕೊಂಡು ಈ ಸಮುದಾಯಕ್ಕೆ ಆಧ್ಯಾತ್ಮಿಕವಾದ ನಾಯಕತ್ವವನ್ನು ಸಮಸ್ತ ನೀಡ್ತಾ ಇದೆ. ಅಲ್ಹಮ್ದುಲಿಲ್ಲಾ, ಈ ಕಾರ್ಯಕ್ರಮವು ಕೂಡ ಅದೇ ದೃಷ್ಟಿಯಿಂದ ನಾವು ಮುಂದುವರಿಸ್ತಾ ಇದ್ದೇವೆ.
ಸುದೀರ್ಘವಾಗಿ ಮಾತನಾಡದೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಬೇಕಾಗಿ ಗೌರವಾನ್ವಿತ ಶ್ರೀ ರಮೇಶ್ ಕುಮಾರ್ ಸರ್ ಅವರನ್ನು ಕಾರ್ಯಕ್ರಮದ ಪೋಡಿಯಂಗೆ ಆಹ್ವಾನಿಸ್ತಾ ನನ್ನ ಮಾತಿಗೆ ವಿರಾಮ. ಆಖಿರ್ ದಾವತಿ ಅಲ್ಹಮ್ದುಲಿಲ್ಲಾಹ್, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಮಂಜುನಾಥ್ ಬೆಂಗಳೂರು ಜಿಲ್ಲಾ ಪರಿಷತ್ ಸದಸ್ಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸಂಘಟಕರ ಪರವಾಗಿ ಎಲ್ಲ ರೀತಿಯ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಅವರಿಗೆ ನಾವು ಬಯಸ್ತಾ ಇದ್ದೇವೆ. ಅದೇ ರೀತಿ ನಾರಾಯಣ ಸ್ವಾಮಿ ಬೆಂಗಳೂರು ಜಿಲ್ಲಾ ಪರಿಷತ್ ಸದಸ್ಯರು, ಬೆಂಗಳೂರು ಜಿಲ್ಲಾ ಪರಿಷತ್ ಸದಸ್ಯರು ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಬಹಳ ಗೌರವಾದರಗಳೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾಹ್, ನಮ್ಮ ರಮೇಶ್ ಕುಮಾರ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಅವರನ್ನು ಪರಿಚಯಿಸಿಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ, ನಮಗೆಲ್ಲರಿಗೂ ಕೂಡ ಅವರು ಚಿರಪರಿಚಿಸಿದರು. ಅವರು ಕೆಲವೊಮ್ಮೆ ಭಾವಿಸಿಕೊಳ್ಬಹುದು, ಆದರೆ ನಿಮ್ಮ ಭಾಷಣ, ನೀವು ವಿಧಾನಸಭೆಯಲ್ಲಿ ಮಾತನಾಡುವಂತಹ ಮಾತು, NRCಯ ಸಂದರ್ಭದಲ್ಲಿ ನಮ್ಮ ಮಂಗಳೂರಿಗೆ ನೀವು ಒಮ್ಮೆ ಭೇಟಿ ಕೊಟ್ಟಿದ್ದೀರಿ. ಆ ಮಾತೇನೋ ನಮ್ಮ ಕಾರ್ಯಕರ್ತರ ಹೃದಯಾಂತರಾಳಕ್ಕೆ ನಾಟಿದೆ. ನಾವು ಒಬ್ಬರು ಪ್ರಮುಖ ಈ ಪ್ರಮೇಯ ಏನಿದೆ ಅದರಲ್ಲಿ ಮಾತನಾಡುವಂತಹ ಓರ್ವ ಸಾಮಾಜಿಕ ವ್ಯಕ್ತಿಯನ್ನು ನಾವು ಕರೆಯಬೇಕು ಅಂತೇಳಿ ಕಾರ್ಯಕರ್ತರೊಂದಿಗೆ ಸಮಾಲೋಚಿಸಿದಾಗ ಮೊದಲು ಬಂದಂತಹ ಮಾತೆ ನಮ್ಮ ರಮೇಶ್ ಕುಮಾರ್ ಸರ್ ಅವರ ಹೆಸರಾಗಿತ್ತು. ಅಲ್ಹಮ್ದುಲಿಲ್ಲಾಹ್, ದೇವರು ಅಲ್ಲಾಹು ಸುಬ್ಹಾನಹು ವ ತಆಲ ಅದಕ್ಕೆ ಬೇಕಾದಂತಹ ಎಲ್ಲ ದಾರಿಗಳನ್ನು ಸುಗಮಗೊಳಿಸಿದ. ಇವತ್ತು ನಮ್ಮ ಮುಂದಿದ್ದಾರೆ, ಅವರ ಮಾತುಗಳನ್ನು ಕೇಳೋಣ, ಸಮಯವನ್ನು ವ್ಯರ್ಥ ಮಾಡದೆ. ಆಖಿರ್ ದಾವತಿ ಅಲ್ಹಮ್ದುಲಿಲ್ಲಾಹ್, ಗೌರವಾನ್ವಿತರನ್ನು ಈ ಪೋಡಿಯಂಗೆ ಆಹ್ವಾನಿಸ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.